ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಇಂದಿನ ಭಾಗದಲ್ಲಿ ಅರುಣಿಮಾ ಸಿನ್ಹಾ ಇವಳ ಬಗ್ಗೆ, ಇವಳ ಸ್ಫೂರ್ತಿದಾಯಕ ಕಥೆಯ ಬಗ್ಗೆ, ಸೋತು ಗೆದ್ದ ಹೆದ್ದಾರಿಯ ಬಗ್ಗೆ ತಿಳಿದುಕೊಳ್ಳೋಣ. ಅರುಣಿಮಾ ಸಿನ್ಹಾ ಒಬ್ಬಳು ಭಾರತೀಯ ಪರ್ವತಾರೋಹಿ ಮತ್ತು ಕ್ರೀಡಾಪಟು. 20 ಜುಲೈ 1989 ಉತ್ತರ ಪ್ರದೇಶದಲ್ಲಿ ಜನಿಸಿದಳು. ಅವಳ ತಂದೆ ಭಾರತೀಯ ಸೈನ್ಯದಲ್ಲಿ ಎಂಜಿನಿಯರ್ ಆಗಿದ್ದರು. ತಾಯಿ ಆರೋಗ್ಯ ಇಲಾಖೆಯಲ್ಲಿ ಮೇಲ್ವಿಚಾರಕರಾಗಿದ್ದರು. ಅರುಣಿಮಾಗೆ ಚಿಕ್ಕಂದಿನಿಂದಲೂ ಸೈಕ್ಲಿಂಗ್, ಫುಟ್ಬಾಲ್, ವಾಲಿಬಾಲ್ ಎಂದರೆ ತುಂಬ ಇಷ್ಟ. ರಾಷ್ಟ್ರೀಯ ವಾಲಿಬಾಲ್ ಆಟಗಾರರಾಗಿದ್ದರು. ಅವರು ಸೈನಿಕ ಪಡೆ ಸೇರಲು CFSFನಿಂದ ಕರೆ ಪತ್ರವನ್ನು ಪಡೆದು ಅದರ ನಿಮಿತ್ತ ದೆಹಲಿಗೆ ಪ್ರಯಾಣಿಸುವಾಗ ಒಂದು ದೊಡ್ಡ ಅಪಘಾತವಾಯಿತು. 2011 ಏಪ್ರಿಲ್ 12ರಂದು ದೆಹಲಿಯ ಲಕ್ನೋದಲ್ಲಿ ಪದ್ಮಾವತಿ ಎಕ್ಸ್ಪ್ರೆಸ್ ರೈಲು ಹತ್ತಿದರು. ಆ ರೈಲಿಗೆ ಬಂದ ಕೆಲವು ದರೋಡೆಕೋರರು ಆಕೆಯ ಕೈಯಲ್ಲಿದ್ದ ಚೀಲ ಮತ್ತು ಚಿನ್ನದ ಸರ ಕಸಿದುಕೊಳ್ಳಲು ಆಕೆಯನ್ನು ರೈಲಿನಿಂದ ಹೊರಗೆ ತಳ್ಳಿದರು. ಎಷ್ಟೇ ವಿರೋಧಿಸಿದರೂ ಅವರು ರೈಲಿನಿಂದ ಹೊರಗೆ ತಳ್ಳಿದರು. ಆದರೆ ನನಗೆ ಚಲಿಸಲು ಆಗಲಿಲ್ಲ. ನನ್ನೆಡೆಗೆ ಬರುತ್ತಿರುವ ರೈಲನ್ನು ಕಂಡರೂ ನನಗೆ ಎದ್ದೇಳಲು ಆಗಲಿಲ್ಲ. ತುಂಬ ಪ್ರಯತ್ನಿಸಿದೆ. ಅಷ್ಟೊತ್ತಿಗೆ ರೈಲು ನನ್ನ ಕಾಲಿನ ಮೇಲೆ ಓಡುತ್ತಿತ್ತು ಎಂದು ಸ್ವತಃ ಅರುಣಿಮಾ ಹೇಳುವಾಗ ಅವರ ಕಣ್ಣಂಚಲಿನ ನೀರು, ಆ ಕ್ಷಣದ ನಿಶ್ಶಕ್ತಿ, ಅವಳ ಒಂದು ಕಾಲನ್ನು ಮೊಣಕಾಲಿನ ಕೆಳಗೆ ಕತ್ತರಿಸಲಾಯಿತು. ರೈಲು ಹಳಿಯಲ್ಲಿ ನಡೆದ ದುರಂತದ ಘಟನೆಯಿಂದ ಎವರೆಸ್ಟ್ ಶಿಖರದವರೆಗಿನ ಅವರ ಪಯಣ ಎಲ್ಲರಿಗೂ ಮಾದರಿ, ಒಂದು ಸ್ಫೂರ್ತಿದಾಯಕ. ಅಸಹಾಯಕ ಯುವತಿಯ ಬದುಕಿನ ಹೋರಾಟ ಕವಲುಗಳು ಸ್ಪಷ್ಟವಾಗಿ ಕಾಣಿಸುತ್ತದೆ. ಒಂದು ಕಾಲು ಕತ್ತರಿಸಿದ ಹಾಸಿಗೆ ಮೇಲೆ ಮಲಗಿರುವಾಗ ವಿಶ್ವದ ಅತಿ ಎತ್ತರದ ಪರ್ವತ ಶಿಖರವನ್ನು ಏರುವ ಕನಸನ್ನು ಹೊಂದಿದ್ದ ಹುಡುಗಿಯ ಸ್ಫೂರ್ತಿದಾಯಕ ಕತೆ. ಇದು ಕಥೆಯಲ್ಲ, ಬದಲಿಗೆ ಕಾಲುಗಳಿದ್ದರೂ ಮಾಡಲಾಗದ ಸಾಧನೆ, ಅಂಗವೈಕಲ್ಯವನ್ನು ಹೊಂದಿಯೂ ಬಿಡುವಿಲ್ಲದ ಹೋರಾಟ ಮಾಡಿ ಸಾಧನೆಗೆ ಸಾಕ್ಷಿಯಾದರು. ನಿರ್ಣಯ ಮತ್ತು ಉತ್ಸಾಹದಿಂದ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು. ಆಸೆ ಬಲವಾಗಿದ್ದರೆ ಯಾವ ಅಂಗವೈಕಲ್ಯವೂ ನಿಮ್ಮ ಉತ್ಸಾಹವನ್ನು ಕುಂಠಿತಗೊಳಿಸಲಾಗುವುದಿಲ್ಲ. ನಿಮ್ಮ ಕನಸುಗಳನ್ನು, ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಅಂಗವಿಕಲ ಭಾರತೀಯ ಮಹಿಳೆ. ಹಲವು ಜನರು ಹಲವಾರು ಕತೆಗಳನ್ನು ಹೆಣೆದರು. ಆಸ್ಪತ್ರೆಯಲ್ಲಿ ಅವಳಿಗೆ ನೋವಾಗುವ ರೀತಿ ನಡೆದುಕೊಂಡರು. ಈ ಒಂದು ಕಾಲಿನ ಹುಡುಗಿಯನ್ನು ಯಾರು ಮದುವೆಯಾಗುತ್ತಾರೆ ಎಂದು ನಿಂದಿಸಿದರು. ಆದರೆ ಎಲ್ಲರ ಪ್ರಶ್ನೆಗಳಿಗೂ ಇಂದು ಉತ್ತರ ಸಿಕ್ಕಿದೆ. ಇವಳೇನು ಹುಟ್ಟು ಅಂಗವಿಕಲೆಯಲ್ಲ. ಕಾಲನ್ನು ಕಳೆದುಕೊಂಡು ಸಾಧನೆ ಮೆಟ್ಟಿಲು ಏರುವುದು ಅಷ್ಟೊಂದು ಸುಲಭದ ಹಾದಿಯಲ್ಲ. ತನ್ನ ಕೃತಕ ಕಾಲಿನ ಕಾರಣದಿಂದ ಜನರು ಕರುಣೆ ತೋರಿಸುವುದು, ಸಹಾನುಭೂತಿ ಅನುಭವಿಸುವುದು ಅವಳಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ತನ್ನನ್ನು ತಾನು ಗುರುತಿಸಿಕೊಳ್ಳಲು ಸಜ್ಜಾದಳು. ದೃಢ ನಿರ್ಧಾರ ಮಾಡಿದಳು. ಯಾರೂ ಮಾಡದ ಸಾಧನೆ ಮಾಡಲು ಹೊರಟಳು. ಸಿನ್ಹಾ ಅವರು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ನಲ್ಲಿ 18 ತಿಂಗಳ ಕಠಿಣ ತರಬೇತಿ ಪಡೆದರು. ಇದರಿಂದ ಪರ್ವತ ಹತ್ತುವ ಕನಸಿಗೆ ಆಧಾರವಾಯಿತು. ದೈಹಿಕ ಸಾಮರ್ಥ್ಯಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾದ ಅವಳ ಕನಸಿನ ಕಡೆಗೆ ನಿರಂತರವಾದ ಪ್ರಯತ್ನ. ಕೃತಕ ಕಾಲಿನಿಂದ ಅವಳು ಎದುರಿಸಿದ ಸಂಕಷ್ಟಗಳು ಒಂದೆರಡಲ್ಲ. ಬೆವರಿನಿಂದ ಕೃತಕ ಕಾಲು ಜಾರಿ ಬೀಳುತ್ತಿತ್ತು. ಅವಳು ತನ್ನ ಕಾಲಿನ ಮೇಲೆ ಗುಳ್ಳೆಗಳನ್ನು ಅನುಭವಿಸಿದಳು. ಅವಳ ಗಾಯವನ್ನು ತೆರೆಯಲು, ಸುರಕ್ಷಿತ ಸ್ಥಳವನ್ನು ತಲುಪಲು ಸ್ವಲ್ಪ ಸಮಯದವರೆಗೆ ಅವಳು ಪಾದವನ್ನು ಎಳೆಯಬೇಕಾಯಿತು. ಆಕೆಯ ಕೃತಕ ಕಾಲು ಮಂಜುಗಡ್ಡೆಯ ಮೇಲೆ ತುಂಬ ಅಸ್ಥಿರವಾಗಿತ್ತು. ನಿಜವಾಗಿಯೂ ತುಂಬ ಕೆಟ್ಟದ್ದನ್ನು ಅನುಭವಿಸಿದಳು. ದೃಢ ನಿರ್ಧಾರ ಮತ್ತು ಗುರಿಯನ್ನು ಮುಟ್ಟುವ ತವಕದಲ್ಲಿ ಹೆಜ್ಜೆ ಇಟ್ಟಳು. ಶರ್ಪಾ ಕೂಡ ಅವಳ ಹಿಂದೆ ಇದ್ದನು. ಶೀಘ್ರದಲ್ಲಿಯೇ ಇವರು ತಮ್ಮ ಸಾಧನೆಯನ್ನು ಸಾಧಿಸಿದ. ವಿಶ್ವದ ಅತಿ ಎತ್ತರದ ಶಿಖರ ಏರಲು 52 ದಿನಗಳನ್ನು ತೆಗೆದುಕೊಂಡಳು.
21 ಮೇ 2013 ಅರುಣಿಮಾ ಮೌಂಟ್ ಎವರೆಸ್ಟ್ ಶಿಖರದಲ್ಲಿ ಭಾರತದ ಧ್ವಜವನ್ನು ಸ್ಥಾಪಿಸಿದಳು. ಕೇವಲ 26ನೇ ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಅಂಗವಿಕಲರು ಎಂಬ ಹೆಗ್ಗಳಿಕೆ ಪಡೆದುಕೊಂಡರು. ಈ ಸಾಧನೆ ಅವಳ ಆತ್ಮಸ್ಥೈರ್ಯವನ್ನು ಇನ್ನಷ್ಟು ಹೆಚ್ಚಿಸಿತು. ದೃಢವಾದ ಇಚ್ಛಾಶಕ್ತಿ, ದೃಢ ಸಂಕಲ್ಪದಿಂದ ತಮ್ಮ ಗುರಿಯತ್ತ ಕೆಲಸ ಮಾಡಲು ಪ್ರಾರಂಭಿಸಿದರೆ ಗುರಿ ಸಾಧನೆಗೆ ಯಾವುದೇ ದೈಹಿಕ ಅಂಗವೈಕಲ್ಯವು ನಿಮ್ಮನ್ನು ತಡೆಯುವುದಿಲ್ಲ. ಅಲ್ಲಿಗೆ ಅವಳ ಸಾಧನೆ ಮುಗಿಯಲಿಲ್ಲ. ವಿಶ್ವದ ಅತಿ ಎತ್ತರದ ಶಿಖರವನ್ನು ಏರಿದ ನಂತರ ಪ್ರಪಂಚದಾದ್ಯಂತ ಪ್ರತಿಯೊಂದು ಖಂಡದ ಎತ್ತರ ಶಿಖರ ಏರುವುದು ಅವಳ ಕನಸಾಗಿತ್ತು. ಅವಳು ಮೌಂಟ್ ಎವರೆಸ್ಟ್ ಏಷ್ಯಾ, ಮೌಂಟ್ ಕಿಲಿಮಂಜಾರೋ ಆಫ್ರಿಕಾ, ಮೌಂಟ್ ಅಲ್ಟ್ರಾಸ್ ಯುರೋಪ್, ಮೌಂಟ್ ಕೋಸಿಯುಸ್ಕೋ ಆಸ್ಟ್ರೇಲಿಯಾ, ಅಕೊನಕಾಗುವಾ ದಕ್ಷಿಣ ಅಮೆರಿಕ, ಡೆಜಾಲಿ ಉತ್ತರ ಅಮೆರಿಕ, ಈ ಎಲ್ಲ ಪರ್ವತ ಶಿಖರವನ್ನು ಏರುವುದರ ಮೂಲಕ ಸಾಧನೆ ಮೇಲೆ ಸಾಧನೆ ಮೆರೆದಳು. ಮನಸ್ಸಿನ ದೃಢತೆಯ ಮುಂದೆ ದೇಹದ ಸಮಸ್ಯೆಯು ಸಮಸ್ಯೆಯೇ ಅಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಳು. ಮೊದಲು ದೃಢವಾಗಿರಬೇಕು, ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿಟ್ಟುಕೊಳ್ಳಬೇಕು, ಹೆಜ್ಜೆಗಳು ನಿಖರವಾಗಿರಲಿ ಮತ್ತು ನಿರಂತರವಾಗಿರಲಿ. ಅವಳ ಸಾಧನೆಗೆ ಪ್ರಶಸ್ತಿಗಳು, ಸನ್ಮಾನಗಳು ಎಣಿಕೆಗೆ ಸಿಗದಷ್ಟು ಬಂದಿದೆ. ಅದರಲ್ಲಿ ಮುಖ್ಯವಾಗಿ 2015ರಲ್ಲಿ ಗೌರವಾನ್ವಿತ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು. ತೇನ್ಸಿಂಗ್ ನೋರ್ಗೆ ಪ್ರಶಸ್ತಿಯನ್ನು ಪಡೆದರು. ಇಂದಿನ ಈ ಸ್ಫೂರ್ತಿದಾಯಕ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆ ಜೊತೆ ಧನ್ಯವಾದಗಳು.